ಮಾತೃಸ್ವರೂಪಿ ತ್ಯಾಗಮಯಿ ಆದರ್ಶ ಗೃಹಿಣಿ ಚೆನ್ನಮ್ಮ ದೇವೇಗೌಡರ ಅಕಾಲಿಕ ನಿಧನವು ನಾಗರಿಕ ಸಮಾಜಕ್ಕೆ ತುಂಬಲಾರದ ನಷ್ಟವಾಗಿದೆ ಅಂತ ಕೇರ್ಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಹೇಳಿದರು. ಕೇರ್ಪೇಟೆ ಪಟ್ಟಣದಲ್ಲಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಚೆನ್ನಮ್ಮ ದೇವೇಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು. ಮಾಜಿ ಪ್ರಧಾನಿ ದೇವೇಗೌಡ ಅವರ ರಾಜಕೀಯ ಜೀವನ ಸೇರಿದಂತೆ ಸಾರ್ವಜನಿಕ ಬದುಕಿಗೆ ಪ್ರೇರಕ ಶಕ್ತಿಯಾಗಿದ್ದ ಚೆನ್ನಮ್ಮ ಅವರು ಸಾವಿರಾರು ಜನರು ಅರ್ಥಪೂರ್ಣ ಬದುಕು ಮತ್ತು ಜೀವನಕ್ಕೆ ಮಾರ್ಗದರ್ಶಿಯಾಗಿದ್ದರು. ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ಮಾಜಿ ಸಚಿವ ನಾರಾಯಣಗೌಡ ಅವರ ಸಾಮಾಜಿಕ ಜೀವನ ಹಾಗೂ ರಾಜಕೀಯಕ್ಕೆ ತಾಯಿ ಸ್ಥಾನದಲ್ಲಿ ನಿಂತು ಆಶೀರ್ವಾದ ಮಾಡಿದರು. ಚೆನ್ನಮ್ಮ ದೇವೇಗೌಡ ಅವರ ಅಕಾಲಿಕೆಯು ನಾಡಿನ ಜನತೆಗೆ ಅತ್ಯಂತ ದುಃಖವನ್ನುಂಟು ಮಾಡಿದೆ ಅಂತ ಹೇಳಿದರು. ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡರ ಆಪ್ತ ಸಹಾಯಕ ದಯಾನಂದ ಮಾತನಾಡಿ, ಚೆನ್ನಮ್ಮ ದೇವೇಗೌಡ ಅವರ ನಿಧನದಿಂದ ಉಂಟಾದ ಶೂನ್ಯವನ್ನು ತುಂಬುವುದು ಕಷ್ಟ ಸಾಧ್ಯ ಅಂತ ಅವರು ಹೇಳಿದರು. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ನಾಳೆ ನಮ್ಮ ಮಾಜಿ ಸಚಿವರಾದ ನಾರಾಯಣಗೌಡರ ಹುಟ್ಟಿದಬ್ಬ ಇತ್ತು. ಏನು ಮಾನ್ಯ ದೇವೇಗೌಡರ ಧರ್ಮಪತ್ನಿಯವರು ಅಕಾಲ ಮರಣ ಹೊಂದಿರೋದ್ರಿಂದ ಈ ಒಂದು ಹುಟ್ಟುಹಬ್ಬವನ್ನು ನಮ್ಮ ಸಚಿವರ ಆಸೆಯಂತೆ ಅಂಗವಿಕಲರನ್ನು ಸೇರಿಸಿ ಯಾವುದೇ ಆಡಂಬರ ಇಲ್ಲದೆ ಅಂಗವಿಕಲರನ್ನು ಸೇರಿಸಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕಂತ ಹೇಳಿ ಎಲ್ಲ ತೀರ್ಮಾನ ತಗೊಂಡಿದ್ದರು. ಕಾರಣಾಂತರ ಚೆನ್ನಮ್ಮಾಜಿಯವರು ನಿಧನ ಹೊಂದಿದ್ದರಿಂದ ಈ ಒಂದು ಅಂಗವಿಕಲರ ಜೊತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದನ್ನು ರದ್ದು ಮಾಡಿ ಮತ್ತು ಹಾಸ್ಪಿಟಲ್ಗಳಿಗೆ ಮತ್ತು ಅನಾಥಾಶ್ರಮಕ್ಕೆ ಹೋಗುವಂಥ ಒಂದು ವ್ಯವಸ್ಥೆ ಇತ್ತು, ಅವೆಲ್ಲನೂ ರದ್ದು ಮಾಡಿ ಒಂದು ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ನಮ್ಮ ಮಾಜಿ ಸಚಿವ ನಾರಾಯಣಗೌಡರವರಿಗೆ ಎಲ್ಲ ಶುಭಾಶಯವನ್ನು ಹೇಳೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಹುಟ್ಟುಹಬ್ಬವನ್ನು ರದ್ದು ಮಾಡಿದ್ದೇವೆ. ಆದ್ದರಿಂದ ಎಲ್ಲ ನಮ್ಮ ನಾರಾಯಣಗೌಡರ ಅಭಿಮಾನಿಗಳಿಂದ ಹಾಗೂ ನಮ್ಮ ಬಿಜೆಪಿ ಪಕ್ಷದಿಂದ ನಮ್ಮ ನಾರಾಯಣಗೌಡರಿಗೆ ಎಲ್ಲ ಶುಭವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಉಪಾಧ್ಯಕ್ಷರಾದ ಭಾರತೀಪುರ ಪುಟ್ಟಣ್ಣ, ಚೋಕನಹಳ್ಳಿ ಪ್ರಕಾಶ್, ರವಿ, ಪ್ರಮೋದ್, ವಿನೋದ್, ಲೋಕೇಶ್, ಹಿರಿಯ ಪತ್ರಕರ್ತರಾದ ನೀಲಕಂಠ ಸೇರಿದಂತೆ ಅನೇಕರು ಹಾಜರಿದ್ದರು. ಮಂಡ್ಯದ ಎಸ್ವಿ ಸಮುದಾಯ ಭವನದಲ್ಲಿ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮತ್ತು ಮಾಂಡವ್ಯ ಇಂಟಿಗ್ರೇಟೆಡ್ PU ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸ್ವಾಗತ ಕಾರ್ಯಕ್ರಮ ನಡೆಯಿತು. SP ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಬಿ ಶಿವಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಿತು. SP ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯರ್ ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಸಂಸ್ಕಾರ ಮತ್ತು ತಾವು ಬೆಳೆದ ಹಾದಿಯಲ್ಲಿ ಉತ್ತಮ ಸಂಸ್ಕಾರ ಮತ್ತು ಸನ್ನಡತೆಯನ್ನು ಮೈಗೂಡಿಸಿಕೊಳ್ಳಬೇಕು, ನೀತಿಕತೆಗಳನ್ನು ಕೇಳಬೇಕು ಮತ್ತು ಅದರಂತೆ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದರು. ಸಾತ್ವಿಕ ಜೀವನ ಮಾಡಬೇಕಾದ್ರೆ ಅದಕ್ಕೆ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ಜೊತೆಗೆ ಒಳ್ಳೆಯ ಭಾವನೆ ಇರಬೇಕು ಅಂದರೆ ಮೊದಲೆಲ್ಲ ನಮಗೆ ನಾವೆಲ್ಲ ಓದುವಾಗ ಒಂದು ಏನೋ ನಮಗೆ ಮ್ಯಾಥ್ಸ್ ಕ್ಲಾಸ್ ಇರುತ್ತೆ, ಅಷ್ಟೇ ಇಂಪಾರ್ಟೆಂಟ್ ಆಗಿ ಮಾರಲ್ ಕ್ಲಾಸ್ ಅಂತ ಇರುತ್ತೆ. ಅಲ್ಲಿ ನೀತಿ ಪಾಠಗಳನ್ನು ನೀತಿ ಕಥೆಗಳನ್ನು ಹೇಳ್ಕೊಡ್ತಾರೆ. ಅದನ್ನ ಈಗಲೂ ಇರಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ, ಇನ್ನೂ ಟೈಮ್ ಸಾಕಾಗಿಲ್ಲ. ಆ ರೀತಿ ನೀತಿ ಕಲಿಯೋದು, ನಾವು ಹೇಗೆ ನಡ್ಕೊಳ್ಬೇಕು ನಮ್ಮ ಸುತ್ತಮುತ್ತ ಜೀವನದಲ್ಲಿ, ಸುತ್ತಮುತ್ತಲ ನಮ್ಮ ನೆರೆಹೊರೆಯವರನ್ನ ಹೇಗೆ ನಡ್ಕೋಬೇಕು ಅನ್ನೋದನ್ನ ನಾವು ಕಲಿಯೋದು ತುಂಬಾ ಮುಖ್ಯ ಆಗಿದೆ. ಯಾಕಂದ್ರೆ ನಮಗೆ ಸಿಕ್ಕಂತ ಜ್ಞಾನವನ್ನ ಹೇಗೆ ಉಪಯೋಗಿಸ್ಕೊಳ್ತೀವಿ ಅದು ತುಂಬಾ ಮುಖ್ಯ. ರಾವಣನು ಕೂಡ ಈ ಹ್ಯಾಡ್ ಅನ್ಮ್ಯಾಚ್ಡ್ ನಾಲೆಡ್ಜ್. ರಾವಣ ತುಂಬ ಜ್ಞಾನವಂತವನು, ಆದರೆ ಅವನು ಯಾವ ರೀತಿ ಜ್ಞಾನವನ್ನು ಉಪಯೋಗಿಸ್ಕೊಂಡ ಅಂದರೆ ತುಂಬ ಕೆಟ್ಟದಾಗಿ ಉಪಯೋಗಿಸ್ಕೊಂಡಿದ್ದರಿಂದ ಇಡೀ ಪ್ರಪಂಚ ಇವತ್ತೂ ಕೂಡ ರಾವಣನ ಒಬ್ಬ ದುಷ್ಟ ಅಂತ ಹೇಳ್ಬಿಡುತ್ತೆ. ಹಾಗೆ ನಾವು ಏನು ಜ್ಞಾನವನ್ನು ತಗೊಳ್ತೀವಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋದೇ ಬುದ್ಧಿವಂತಿಕೆ. ಆ ರೀತಿ ನೀವು ಬುದ್ಧಿವಂತರಾಗಬೇಕು. ಮತ್ತೆ ಯಾವುದೇ ಕೆಲಸ ಮಾಡಿ ಅದು ಕನ್ಸ್ಟ್ರಕ್ಟಿವ್ ಆಗಿರಬೇಕು ಅಂತ ಹೇಳಿ ಬಹಳ ಹಿಂದೆ ಒಂದು ಪೇಪರ್ನಲ್ಲಿ ಒಂದು ಹಾಸ್ಯವಾದ ಒಂದು ಕಾರ್ಟೂನ್ ಬಂದಿತ್ತು. ಅದರಲ್ಲಿ ಅವಾಗ ಬಿಹಾರ ತುಂಬ ಕೆಟ್ಟ ಸ್ಥಿತಿಗೆ ಇತ್ತು. ಅಲ್ಲಿ ಲಾಲು ಪ್ರಸಾದ್ ಯಾದವ್ ಅಂತ ಚೀಫ್ ಮಿನಿಸ್ಟರ್. ಅಲ್ಲಿಗೆ ಒಬ್ಬರು ಜಪಾನ್ನವ್ರು ಬರ್ತಾರೆ. ಜಪಾನಿಂದ ಒಬ್ಬರು ದೊಡ್ಡ ಆಫೀಸರ್ ಬಂದು ಎಲ್ಲ ನೋಡ್ತಾರೆ ಬಿಹಾರನ. ಅವ್ರು ಬಂದು ಲಾಲು ಪ್ರಸಾದ್ ಯಾದವ್ ಹತ್ರ ಹೇಳ್ತಾರೆ, ಸರ್, ಯು ಗಿವ್ ಮಿ 3 months, ಐ ವಿಲ್ ಚೇಂಜ್ ದಿಸ್ ಬಿಹಾರ್ ಟು ಜಪಾನ್ ಅಂದರೆ ನೀವು ನನಗೆ 3 ತಿಂಗಳು ಟೈಮ್ ಕೊಡಿ, ನಾನು ಈ ಬಿಹಾರನ್ನ ಜಪಾನ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಮಾಂಡವ್ಯ ಇಂಟಿಗ್ರೇಟೆಡ್ PU ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್, ಶೈಕ್ಷಣಿಕ ಪಾಲುದಾರರಾದ ಅವಿನಾಶ್, ರಾಘವೇಂದ್ರ, ಮೋಹನ್ ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಮಹಾದೇವಯ್ಯ, ನ್ಯಾಷನಲ್ ಚಿಲ್ಡ್ರನ್ ಶಾಲೆಯ ಮುಖ್ಯ ಶಿಕ್ಷಕರಾದ ಚಂಪಕ ಮತ್ತು ಬಿ ರಮೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು.
ಷಡ್ಯಂತ್ರದಿಂದ ಸೋಲಿಸದಿದ್ದರೆ ನಿತ್ಯ ಸಚಿವ ಕೆ.ವಿ. ಶಂಕರಗೌಡ ಅವರು ಮುಖ್ಯಮಂತ್ರಿಯಾಗುತ್ತಿದ್ದರು ಅಂತ ಜಿಲ್ಲಾ ಬಿಜೆಪಿ ಮುಖಂಡ ಎಚ್.ಆರ್. ಅರವಿಂದ್ ಹೇಳಿದರು. ಅಂಬೇಡ್ಕರ್ ರಸ್ತೆಯಲ್ಲಿರುವ ಶರಾಕೇರ್ ಹೆಲ್ತ್ಕೇರ್ ಸಭಾಂಗಣದಲ್ಲಿ ಅಮೃತ ಅಲಯನ್ಸ್ ಸಂಸ್ಥೆ, ಬದುಕು ಬೆಳಕು ಸೇವಾ ಸಮಿತಿ, ಕನ್ನಡ ಜಾನಪದ ಪರಿಷತ್ ಮಂಡ್ಯ, ಶರಾಕೇರ್ ಬಿಟಿ ಐಲೆಕ್ಟ್ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ವೈದ್ಯರ ದಿನಾಚರಣೆ ನಿತ್ಯ ಸಚಿವ ಶಂಕರಗೌಡರ 111ನೇ ವರ್ಷದ ಜನ್ಮದಿನಾಚರಣೆ ಪ್ರಯುಕ್ತ ಫಿಸಿಯೋಥೆರಪಿ ತಜ್ಞರಿಗೆ ಅಭಿನಂದನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕೆ.ವಿ. ಶಂಕರಗೌಡ ಅವರ ಆಪ್ತ ಒಡನಾಡಿಗಳಲ್ಲಿ ಒಬ್ಬರಾದ ಎಚ್.ಡಿ. ಚೌಡಯ್ಯ ಅವರನ್ನು ಮುಖ್ಯಮಂತ್ರಿ ಅಭ್ಯರ್ಥಿ ಎಂದು ಪ್ರಚಲಿತದಲ್ಲಿದ್ದ ಕೆ.ವಿ. ಶಂಕರಗೌಡ ಅವರ ಎದುರು ಚುನಾವಣೆ ನಿಲ್ಲಿಸಿ ಕೆವಿಎಸ್ ಸೋಲುವ ಷಡ್ಯಂತ್ರ ನಡೆಯಿತು. ಮುಖ್ಯಮಂತ್ರಿಯಾಗುವ ಅವಕಾಶ ಕೈತಪ್ಪಿತು ಅಂತ ಹೇಳಿದರು. ಶಂಕರಗೌಡ ಅವರು ಎಷ್ಟು ಹೃದಯವಂತರು ಎಂದರೆ ಮುಂದಿನ ದಿನಗಳಲ್ಲಿ ಎಚ್.ಡಿ. ಚೌಡಯ್ಯ ಅವರನ್ನೇ ಪಿಟಿ ಸಂಸ್ಥೆಗೆ ಅಧ್ಯಕ್ಷರನ್ನಾಗಿ ಮಾಡಿ ಶಾರ ಬರೆದಿರುತ್ತಾರೆ. ಅದರಂತೆ ಚೌಡಯ್ಯ ಅವರು ಅಧ್ಯಕ್ಷರಾಗುತ್ತಾರೆ ಅಂತ ಹೇಳಿದರು. ಆರೋಗ್ಯ ಭಾಗ್ಯ ನಿಜವಾದ ಸಂಪತ್ತು. ಎಷ್ಟೇ ಸಂಪತ್ತಿದ್ದರೂ ಆರೋಗ್ಯ ಆಯಸ್ಸು ಕಾಪಾಡಿಕೊಳ್ಳಬೇಕು ಅಂತ ಅವರು ಹೇಳಿದರು. ನಾನು ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಂತ ಗೊಂದಲದಲ್ಲಿದ್ದೆ. ಅವ್ರಿಗೆ ಈ ಸರಿ ಆಪ್ಷನ್ ಕೊಟ್ಬಿಟ್ಟಿದ್ದೆ ಲೋಕೇಶ್ ಅವ್ರಿಗೆ. ಸೂಕ್ತವಾದ ವ್ಯಕ್ತಿ, ಸೂಕ್ತವಾದ ಜಾಗ, ಸೂಕ್ತವಾದ ಪರಿಸರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಚಪ್ಪಾಳೆ ಬರಬೇಕಲ್ಲ. ಉಚಿತವಾಗಿ ಕೂಡ ಅದೇನು ಹುಡುಗಾಟ ಅಂತ ಒಂದು ದೊಡ್ಡ ಸಾಧನೆ ಮಾಡೋದವ್ರನ್ನ ಗುರುತಿಸಿದಾರಲ್ಲ, ಅದರಲ್ಲೂ ಕೆ.ವಿ. ಶಂಕರೇಗೌಡರ ಹೆಸರನ್ನ ಕೊಡು ಮಾಡುವಂಥ ಪುರಸ್ಕಾರನ ತುಂಬ ಧನ್ಯವಾದ ಅನಿಸುತ್ತದೆ. ಆರೋಗ್ಯನೇ ಭಾಗ್ಯ, ಆರೋಗ್ಯಕ್ಕಿಂತ ಬೇರೆ ಭಾಗ್ಯ ಇಲ್ಲ. ಫಸ್ಟು ಮನುಷ್ಯ ಸ್ವಾರ್ಥಿ ಆಗಬೇಕಂತೆ, ಅದರಲ್ಲೂ ಕೂಡ ಆರೋಗ್ಯದ ವಿಚಾರದಲ್ಲಿ. ಆರೋಗ್ಯದ ವಿಚಾರದಲ್ಲಿ ಸ್ವಾರ್ಥಿ ಆದರೆ ಮಾತ್ರ ಕುಟುಂಬವನ್ನು ಅವನು ತುಂಬ ಹೋಗೋದು ಸಾಧ್ಯ. ಆರೋಗ್ಯವೇ ಭಾಗ್ಯ ಇಲ್ಲ. ಇಷ್ಟೊಂದು ಜನ ಥೆರಪಿ ಪೇಷಂಟ್ಸ್ ಇದ್ದಾರೆ ಅಂತ ನನಗೆ ಗಾಬರಿ ಆಗ್ತಾರೆ. ಪ್ರತಿನಿತ್ಯ 1 ಅವರ್ ನಮಗೋಸ್ಕರ, ನಮ್ಮ ಸ್ವಂತಿಗೆಗೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ಆರೋಗ್ಯ ವಿಚಾರ ಕೇಳ್ತಾರೆ. ಅದು ಇನ್ನೇನು ಕಾಲ 1 ಅವರ್ಗೆ ವ್ಯಾಯಾಮಕ್ಕೋಸ್ಕರ ಎತ್ತಿರಬೇಕಾದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ. ಯಾಕಂದರೆ ನನಗೆ ಸಿವಿಯರ್ ವೆರಿಕೋಸ್ ವೈನ್ ಇತ್ತು. 100ಕ್ಕೆ 200% ಅಷ್ಟು ಜಾಸ್ತಿ ಇತ್ತು. ನಾನು ಮೋದಿಯವರ ಆದರ್ಶದಲ್ಲಿ ವ್ಯಾಯಾಮ ಮಾಡಲಿಕ್ಕೆ ಈ ಏಪ್ರಿಲಿಂದ ಶುರು ಮಾಡಿದೆ. 70% ನನ್ನ ವೆರಿಕೋಸ್ ವೈನ್ ಕರಗೋಗಿದೆ. ಇದು ವಾಸ್ತವ. ಅದು ಯಾವ ಥರ ಅಂತಂದರೆ ಅರ್ಧ ದೇಹನ ನೆಲದ ಮೇಲೆ ಮಾಡಿದೆ, ಇನ್ನರ್ಧ ದೇಹನ ಅಂದರೆ ಕಾಲನ್ ಪೋರ್ಷನ್ನ ಗೋಡೆ ಮೇಲೆ ನೀಲ್ ಡೌನ್ ಮಾಡಿ 1 ಅವರ್ ಸಾಧ್ಯವಾದ ಕಾಲನ್ನು ಹಿಂಗೆ ಇದು ಮಾಡಿಕೊಂಡು ಡೈಲಿ ಮಾಡ್ತಾ ಬರ್ತಾ ಇದ್ದೀನಿ. 3.5 ತಿಂಗಳಾಗಿದೆ. ತುಂಬ ಎಫೆಕ್ಟಿವ್ ಆಗಿದೆ. ತುಂಬ ಆರೋಗ್ಯದಲ್ಲಿ ಬದಲಾವಣೆ ಕಾಣ್ತಾ ಇದ್ದೀನಿ. ಅದು ಲಿವರು, ಕಿಡ್ನಿ ಪ್ರತಿಯೊಂದು ಫಂಕ್ಷನಿಂಗು ಡಿಟಾಕ್ಸಿಕ್ ಆಗಿದ್ದು ಕೂಡ ಹೋಗ್ತದೆ ಅಂತ ಹೇಳ್ತಾರೆ. ಆ ಒಂದು ವ್ಯಾಯಾಮನ ನಾನು ನಿರಂತರ ಮಾಡ್ತಾ ಬರೋದ್ರಿಂದ ನನ್ನ ಆರೋಗ್ಯದ ದೊಡ್ಡ ಮಟ್ಟದ ಚೇತರಿಕೆ ಆಗಿದೆ. ಅದಕ್ಕೆ ಹೇಳೋದು, ಯೋಗ ಎಲ್ಲ ಕ್ರೀಡೆಗಿಂತ ಅತ್ಯಂತ ದೊಡ್ಡ ರಿಸಲ್ಟ್ ಕೊಡ್ತದೆ ಅಂತ. ಈ ಒಂದು ಸಂದರ್ಭದಲ್ಲಿ ಶಂಕರೇಗೌಡರು ನೆನೀತಾ ಇವತ್ತಿನ ಕಾಲಘಟ್ಟ ಹೆಂಗಾಗಿದೆ ಅಂದರೆ ಸ್ವಾರ್ಥಕ್ಕೋಸ್ಕರ ಕಂಡವ್ರ ಮಕ್ಕಳನ್ನ ಬಲಿ ಕೊಡುವಂಥ ಕಾಲಘಟ್ಟಕ್ಕೆ ಬಂದು ನಿಂತುಬಿಟ್ಟಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ರಾಜಕಾರಣಿಗಳು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಕಾಲಘಟ್ಟದಲ್ಲಿ ಇಂಥ ಸಮಾಜ ಸೇವೆ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಇವ್ರನ್ನ ಮತ್ತೊಮ್ಮೆ ಬಹಳ ಗೌರವಪೂರ್ವಕ ಅಭಿನಂದನೆ ಮಾತುಗಳನ್ನು ಹೇಳ್ತಾ, ಶಂಕರೇಗೌಡರ ಆದರ್ಶ ಹೇಗಿತ್ತು ಅಂತಂದರೆ, ಇವತ್ತು DCC ಬ್ಯಾಂಕ್ ಯಾವ ಮಟ್ಟದಲ್ಲಿ ಬೆಳೆದಿದೆ ಮಂಡ್ಯದಲ್ಲಿ, ಹುಟ್ಟಾಕ್ದವ್ರು ಶಂಕರೇಗೌಡರು. ರೈತರ ಸೊಸೈಟಿ ಇವತ್ತು KVS ಕಾಂಪ್ಲೆಕ್ಸ್ ಅಂತ ಏನು ಸಂಜಯ್ ಸರ್ಕಲ್ ವೃತ್ತದಲ್ಲಿ ಒಂದು KVS ಕಾಂಪ್ಲೆಕ್ಸ್ ಅಂತ ಏನಿದೆ, ಅದು ಕೂಡ ಕೆ.ವಿ. ಶಂಕರೇಗೌಡರ ಕೊಡುಗೆ. ಜೊತೆಗೆ ಇವತ್ತಲ್ಲ, ಅವರ 30-40 ವರ್ಷದ ಹಿಂದುಗಡೆನೆ ಅವ್ರಿಗೆ ಮಾಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ರೈತರು ಬೆಳೆದಂಥ ಏನೇ ಪದಾರ್ಥಗಳಿದ್ರು ರೈತರಿಗೆ ಅನುಕೂಲವಂತ, ಅವರ ದಿನನಿತ್ಯ ಬಳಸುವಂಥ ಹಲವಾರು ಉಪಕರಣಗಳಿರ್ಬೋದು, ಇದನ್ನೆಲ್ಲ ಒಂದೇ ಸೂರ್ಯನಲ್ಲಿ ಸಿಗಬೇಕು ಅಂತ ರೈತರ ಸೊಸೈಟಿಯನ್ನು ಹುಟ್ಟಾಕಿದೆ. ಅವತ್ತಿನ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ಎಷ್ಟು ಅಜಗಜಾಂತರ. ಇವತ್ತು ನೋಡ್ತಾ ಇರ್ಬೋದು ಮಾಧ್ಯಮಗಳಲ್ಲಿ ಆ ದಿಲ್ಲಿ ನಡೀತಾ ಇರೋ ದಂಗೆಗಳು. ಯಾರ್ದೋ ಮಕ್ಕಳು ಪೊಲೀಸವ್ರು ಗೇಟ್ ತಿಂತಾ ಇದ್ದಾರೆ, ಯಾರ್ದೋ ಮಕ್ಕಳು ಪೊಲೀಸವ್ರು ಹೊಡಿತಾ ಇದ್ದಾರೆ. ಪೊಲೀಸವ್ರು ಯಾಕೆ ಹೊಡಿತಾರೆ? ನಾವು ತಪ್ಪು ಮಾಡಿದ್ರೆ ಪೊಲೀಸವ್ರು ಹೊಡೆಯೋದು. ಅವ್ರಿಗೇನು ಮನುಷ್ಯತ್ವ ಇಲ್ವಾ? ರಾಕ್ಷಸ್ರ. ಈ ಯಾವ ರಾಜಕಾರಣಿಗಳು ಇದ್ದೇ ನಿಂತ್ಕೊಂಡು ಚುನಾವಣೆ ಕೊಡ್ತಾ ಇದ್ದಾರೋ ಅವ್ರ ಮಕ್ಕಳು ಯಾರೂ ಇಲ್ಲ ಅಲ್ಲಿ. ಕಂಡವ್ರ ಮಕ್ಕಳನ್ನ ಬಲಿ ಕೊಡುವಂಥ ಪ್ರಯತ್ನ ಆಗ್ತದೆ. ಅವ್ರ ಮಕ್ಕಳುಗಳಿಗೆ ಕೇಸ್ ಆಗ್ತದೆ. ನೋಡ್ತಾ ಇದ್ದೀರಲ್ಲ, ಯಾವುದೋ ಟೌನ್ಶಿಪ್ ಮಾಡೋಕ್ಕೆ ರೈತರುಗಳಿಂದ ಭೂಮಿಗಳನ್ನು ಕಬಳಿಸುವಂಥ ರಾಜಕಾರಣ ಬಂದಿದ್ದೀವಿ. ದಯಮಾಡಿ ರಾಜಕಾರಣ ಅಂದರೆ ಹೆಂಗಿರ್ಬೇಕು? ಕೆ.ವಿ. ಶಂಕರಗೌಡರು ನಿಜನವರು ಎಂಥ ರಾಜಕಾರಣ ಆಯಿತು. ಸ್ವಾರ್ಥಕ್ಕಲ್ಲ, ಸಮಾಜಕ್ಕೋಸ್ಕರ ಬದುಕ್ತಾ ಇದ್ರು. ಇವತ್ತು ಸುಮಾರು ಜನ ಶಿಕ್ಷಣ ಸಂಸ್ಥೆಗಳನ್ನ ಕಟ್ತಾರೆ. ಇವತ್ತು ಸುಮಾರು ಜನ ಶಿಕ್ಷಣ ಸಂಸ್ಥೆಗಳನ್ನ ಕಟ್ತಾ ಇದ್ದಾರೆ, ಕಟ್ತಾನೇ ಇರ್ತಾರೆ. ಆದರೆ ಶಂಕರೇಗೌಡರ ಆದರ್ಶ ಹೆಂಗಿತ್ತು ಅಂತಂದರೆ, ಸಮಾಜಮುಖಿಯಾಗಿರಲಿ ಅಂತ PS ಸಂಸ್ಥೆನ ಹುಟ್ಟಾಕಿ ಅದರಲ್ಲಿ
ಶಂಕರೇಗೌಡರ ಆದರ್ಶ ಇವತ್ತಿಗೂ ಕಣ್ಣಿಗೆ ನಾವು ನೆನಪು ಮಾಡಿಕೊಂಡ್ರೆ ನಮಗೆ ದುಃಖ ಆಗ್ತದೆ. ಕೆ ವಿ ಶಂಕರೇಗೌಡರ ವಿರುದ್ಧ ಅವತ್ತು ಚೌಡಪ್ಪನವರು ಗೆಲ್ತಾರೆ. ಅವ್ರ ವಿರುದ್ಧ ಶಂಕರೇಗೌಡರು ಸೋತೋಗ್ತಾರೆ. ಬಹುಶಃ ಶಂಕರೇಗೌಡರು ಅವತ್ತು ಗೆದ್ದಿದ್ರೆ ಅವತ್ತಿಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದನ್ನು ಜಾರ್ಜ್ ಫರ್ನಾಂಡಿಸ್ ಹೇಳಿ ಹೋಗ್ತಾರೆ, ಕೆ ವಿ ಶಂಕರೇಗೌಡರನ್ನ ಮಂಡ್ಯದಿಂದ ಕಳಿಸಿ ನಾವು ಆ ಕಡೆಯಿಂದ ಮುಖ್ಯಮಂತ್ರಿ ಮಾಡಿ ಕಳಿಸ್ತೇವೆ ಅಂತ. ಆ ಬಡ ರಾಜಕಾರಣದ ಹೇಟು ಶಂಕರೇಗೌಡರನ್ನ ಅವತ್ತು ಸೋಲಿಸುವ ಮಾಡ್ತದೆ ಶಿಷ್ಯನ ಮೂಲಕ. ಚೌಡಪ್ಪನವ್ರನ್ನ ನಾನು ಸೋಲಿಸ್ತಾ ಅನ್ನೋ ಒಂದು ಅರಿವಿದ್ರು ಕೂಡ ಶಂಕರೇಗೌಡರು ಸಾಯುವಾಗ ಶರ ಬರೀತಾರೆ. ಏನಕ್ಕೆ ಶರ ಬರೀತಾರೆ ಅಂದರೆ DCC ಬ್ಯಾಂಕ್ ಅಧ್ಯಕ್ಷರಾಗಿ 2ನೇ ಅವಧಿಗೆ ಶಂಕರೇಗೌಡರ ಹತ್ರ ಚೌಡಪ್ಪನವ್ರು ಬರ್ತಾರೆ. DCC ಬ್ಯಾಂಕ್ನ ಅತ್ಯಂತ ಮೇಲ್ಮಟ್ಟಕ್ಕೆ ಎತ್ಕೊಂಡು ಹೋಗೋಕ್ಕೆ ಚೌಡಪ್ಪನವ್ರ ಪತ್ರ ದೊಡ್ಡ ಮಟ್ಟದಲ್ಲಿ ಇರ್ತದೆ. ಅದನ್ನು ಅರ್ತಿದ್ದಂಥ ಕೆ ವಿ ಶಂಕರೇಗೌಡರು ನನ್ನ ಎದುರುಗಡೆ ನನ್ನ ಶಿಷ್ಯ ನೆನೆಸಿ ಸೋಲಿಸಿದ್ರು ಕೂಡ, ನಾನು ಮುಖ್ಯಮಂತ್ರಿ ಆಗಬೇಕಾದ ವ್ಯಕ್ತಿಯನ್ನು ಸೋಲಿಸಿದ್ರು ಕೂಡ ಶಂಕರೇಗೌಡರು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ಶರ ಬರೆದಿರ್ತಾರೆ ಚೌಡಪ್ಪನವ್ರನ್ನ ಅಧ್ಯಕ್ಷ ಮಾಡಿ ನನ್ನ ಕಾಲಾನಂತರ ಅಂತ. ಅದಲ್ವಾ ಸಮಾಜಮುಖಿಯ ಚಿಂತನೆ ಅಂದರೆ ಇದು ಸತ್ತೋಗ್ತಾ ಇದೆ ಇವತ್ತು. ಕಾರ್ಯಕ್ರಮದಲ್ಲಿ ಕರವೇ ರಾಜ್ಯ ಸಮಿತಿ ಸದಸ್ಯರಾದ ಚಿದಂಬರ್, ಕನ್ನಡ ಜಾನಪದ ಪರಿಷತ್ನ ಅಧ್ಯಕ್ಷ ವಿಜಯ್ ಕೊಪ್ಪ, ಅಮೃತ ಅಲಯನ್ಸ್ ಸಂಸ್ಥೆ ಅಧ್ಯಕ್ಷರಾದ ಎಂ ಲೋಕೇಶ್, ಸದಸ್ಯ ಮಂಜುನಾಥ್, ಬಸವರಾಜ್, ಫಿಸಿಯೋಥೆರಪಿ ತಜ್ಞ ಶಿವರಾಜ್ ಮತ್ತಿತರರಿದ್ದರು. ಶೈಕ್ಷಣಿಕ ಕಲಿಕೆ ಜೊತೆಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಬಗ್ಗೆಯೂ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ತೋರಬೇಕೆಂದು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆಯ ಸೌತ್ ಮಲ್ಟಿಪಲ್ ಅಧ್ಯಕ್ಷರಾದ KNT ಹನುಮಂತು ಹೇಳಿದರು. ಮಂಡ್ಯ ತಾಲೂಕಿನ VC ಫಾರಂನಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಮತ್ತು ಕೃಷಿಕ ಅಲಯನ್ಸ್ ಸಂಸ್ಥೆ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸಮವಸ್ತ್ರ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೃತಿ ವಿತರಣಾ ಸಮಾರಂಭಕ್ಕೆ ಚಾಲನೆ ನೀಡಿ ಹನುಮಂತರವರು ಮಾತನಾಡಿದರು. ಜಾತಿ ಮತ ಪಂಥಭೇದವಿಲ್ಲದೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಎಂಬ ಮನೋಭಾವನೆ ಬೆಳೆಸುವ ಉದ್ದೇಶವೇ ಸಮವಸ್ತ್ರದ ಪರಿಕಲ್ಪನೆಯಾಗಿದ್ದು, ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲೂ ಇದನ್ನು ಅರ್ಥ ಮಾಡಿಕೊಂಡು ಏಕತೆ, ಸಾಮರಸ್ಯ, ಬಡವ ಬಲಿದರೆಂಬ ಭೇದ ಭಾವವಿಲ್ಲದೆ ಸರ್ವಜನಾಂಗದ ಶಾಂತಿಯ ತೋಟದ ರೀತಿಯಲ್ಲಿ ಬದುಕಲು ಅವರು ಹೇಳಿದರು. ಪಠ್ಯ ಕಲಿಕೆಯೊಂದಿಗೆ ಕ್ರೀಡೆ ಮತ್ತು ಸೃಜನಾತ್ಮಕ ಮನೋಭಾವ ಬೆಳೆಸಿಕೊಳ್ಳುವಂತೆಯೂ ಅವರು ಸಲಹೆ ನೀಡಿದರು. ಅಲಯನ್ಸ್ ಸಂಸ್ಥೆ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಧನಂಜಯ ದರ್ಶಕುಪ್ಪೆ ಮಾತನಾಡಿ, ಮುಂದಿನ ತಿಂಗಳು ಸ್ವಾತಂತ್ರ್ಯ ದಿನಾಚರಣೆ ಇರುವುದರಿಂದ ರಾಷ್ಟ್ರಧ್ವಜದ ಪರಿಕಲ್ಪನೆ, ರಾಷ್ಟ್ರಧ್ವಜ ವಿನ್ಯಾಸಗೊಂಡ ಇತಿಹಾಸದ ಬಗ್ಗೆ ತಿಳುವಳಿಕೆ ಮೂಡಬೇಕಂತ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಕಳೆದ ಬಾರಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿ ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಮತ್ತು ಕೃತಿಗಳನ್ನು ವಿತರಿಸಲಾಯಿತು. ಕಾಲೇಜಿನ ಪ್ರಿನ್ಸಿಪಾಲರಾದ ಲತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಲಯನ್ಸ್ ಸಂಸ್ಥೆ ಝೋನ್ ಚೇರ್ಪರ್ಸನ್ ಕೃಷ್ಣಪ್ಪ, ಲೋಕೇಶ್, ಚಂದ್ರಕಲಾ, ತುಳಸಿ, ತ್ರಿವೇಣಿ, ಪ್ರಿಯಾ, ಅಮೂಲ್ಯ ಮತ್ತು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಅವಿಜ್ಞಾ ಚಾರಿಟಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಶ್ರಯದಲ್ಲಿ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದಿಂದ ಜುಲೈ 26ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದಾಗಿ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಪತಿ ಭಾರದ್ವಾಜ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದು, ಬಂದಿಗೌಡ ಬಡಾವಣೆಯ ಗಾಯತ್ರಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಶಿಬಿರದಲ್ಲಿ BP, ಶುಗರ್, ಎತ್ತರ, ತೂಕ, ECG, PFT, ಕಣ್ಣಿನ ತಪಾಸಣೆ ಸೇರಿದಂತೆ ಹಲವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ತಪಾಸಣೆ ಮಾಡಲಾಗುವುದು. ಅಗತ್ಯ ಇರುವವರಿಗೆ ನಾರಾಯಣ ಹೃದಯಾಲಯದ ನುರಿತ ವೈದ್ಯರಿಂದ ಸಲಹೆ ಮತ್ತು ಸಮಾಲೋಚನೆ ನೀಡಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಸದ್ಬಳಕೆ ಮಾಡಿಕೊಳ್ಳುವಂತೆ ಕೋರಿದರು. ನಮ್ಮ ಸಂಘಟನೆಯ ವತಿಯಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಈ ಬಾರಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಮಂಡ್ಯ ಘಟಕ, ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ಸಹಕಾರದಿಂದ ಹಾಗೂ ಅವಿಜ್ಞಾ ಚಾರಿಟಬಲ್ ಟ್ರಸ್ಟ್ನ ಸಹಕಾರದಿಂದ ನಾರಾಯಣ ಆಸ್ಪತ್ರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜುಲೈ 26ನೇ ತಾರೀಕು ಭಾನುವಾರ ದಿವಸ 2026ನೇ ಇಸ್ವಿ ಇದೇ ವರ್ಷ ಮಂಡ್ಯ ನಗರದ ಬಂದಿಗೌಡ ಬಡಾವಣೆಯ ಗಾಯತ್ರಿ ಸಮುದಾಯ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿನ ಬದಲಾವಣೆಯಿಂದಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಾ ಇರುವುದರಿಂದ ಆದರೆ ಹಲವಾರು ತಮ್ಮ ಆರೋಗ್ಯವನ್ನು ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳುವುದಿಲ್ಲ. ಆರೋಗ್ಯ ಸಮಸ್ಯೆ ಪತ್ತೆ ಆದರೆ ಅದರ ಸೂಕ್ತ ಸಲಹೆಯನ್ನ ಮತ್ತು ಚಿಕಿತ್ಸೆಯ ಮೂಲಕ ನಾವು ಅದನ್ನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಆಯೋಜಿಸಿದ್ದೇವೆ. ಈ ಶಿಬಿರದಲ್ಲಿ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಹಾಗೂ ಎತ್ತರ, ತೂಕ, ECG, PFT ಮತ್ತು ಕಣ್ಣಿನ ತಪಾಸಣೆ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆಗಳನ್ನು ನಡೆಸಲಾಗುತ್ತದೆ.
ಜೊತೆಗೆ ಅಗತ್ಯವಿರುವವರಿಗೆ ವೈದ್ಯರ ಸಲಹೆ ಮತ್ತು ಸಮಾಲೋಚನೆಯನ್ನು ಸಹ ನಾವು ನೀಡಲಾಗುತ್ತದೆ. ಈ ಶಿಬಿರವು ಕೇವಲ ಒಂದು ದಿನದ ಕಾರ್ಯಕ್ರಮವಾಗಿರದೆ ಸಾರ್ವಜನಿಕರಲ್ಲಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಸಣ್ಣ ಪ್ರಯತ್ನವಾಗಿದೆ. ನಮ್ಮ ಸುತ್ತಮುತ್ತಲಿನ ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕೆಂಬುದು ನಮ್ಮ ಗೋಷ್ಠಿಯಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಆರ್ ಬಾಲಾಜಿ, ಮಹಿಳಾ ಘಟಕದ ಅಧ್ಯಕ್ಷೆ ಮಮತಾ ರಮೇಶ್ ಇದ್ದರು. ಬೋರ್ವೆಲ್ ದುರಸ್ತಿದಾರರ ಕ್ಷೇಮಾಭಿವೃದ್ಧಿಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸಂಘವನ್ನು ಅಸ್ತಿತ್ವಕ್ಕೆ ತಂದಿದ್ದು ಅಧಿಕೃತವಾಗಿ ಅದರ ಉದ್ಘಾಟನೆ ನೆರವೇರಿತು. ಪಾಂಡುಪುರ ತಾಲೂಕಿನ ಮಾದೇಶ್ವರಪುರ ಗ್ರಾಮದಲ್ಲಿ ಪಾಂಡುಪುರ ತಾಲೂಕು ಬೋರ್ವೆಲ್ ದುರಸ್ತಿದಾರ ಕ್ಷೇಮಾಭಿವೃದ್ಧಿ ಸಂಘದ ಉದ್ಘಾಟನೆಯನ್ನು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧಿಕೃತವಾಗಿ ಉದ್ಘಾಟಿಸಿದರು. ಈ ವೇಳೆ ಬೋರ್ವೆಲ್ ದುರಸ್ತಿದಾರ ವಾಹನಗಳಿಗೆ ಪೂಜೆ ಸಲ್ಲಿಸಿ ತಮ್ಮ ವಾಹನಗಳ ಜೊತೆ ಪಾಂಡುಪುರ ಪಟ್ಟಣದವರೆಗೂ ಜಾಥಾ ನಡೆಸಿದರು. Going to feed you today. An emotional sixer, one team. Just press and ask. Good day, Gemini. Decide number Sunday. ಈ ಸಂದರ್ಭದಲ್ಲಿ ಸಂಘದ ಉದ್ಘಾಟನೆಗೆ ಕಾರಣರಾದವರಿಗೆ ಸಂಘದ ವತಿಯಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಂಘಕ್ಕೆ ಸರ್ಕಾರದ ಸವಲತ್ತು ಪಡೆಯಲು ಮತ್ತು ಸಂಘದ ಸದಸ್ಯರಿಗೆ ಸರ್ಕಾರದ ವಿವಿಧ ಸವಲತ್ತು ಮತ್ತು ಸಂಘದ ಅಭಿವೃದ್ಧಿಗಾಗಿ ಈ ಸಂಘ ಅಸ್ತಿತ್ವಕ್ಕೆ ತರಲಾಗಿದೆ. ತಮ್ಮ ಬೇಡಿಕೆಗಳನ್ನು ಶಾಸಕರ ಮೂಲಕ ಸರ್ಕಾರದ ಮನವಿ ತರಲಾಗುವುದು ಅಂತ ಹೇಳಿದರು. ಬೋರ್ವೆಲ್ ದುರಸ್ತಿದಾರರ ಸಂಘವನ್ನು ಉದ್ಘಾಟನೆ ಮಾಡಿ ಇವತ್ತು ನಾವು ಈ ಉದ್ಘಾಟನೆಯ ಹಿಂದೆ ನಮ್ಮ ಶಾಸಕರು ಹಾಗೂ ಮಾಜಿ ಶಾಸಕರೆಲ್ಲ ಸೇರಿ ಈ ಉದ್ಘಾಟನೆ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಹಾಗೂ ಈ ಬೋರ್ವೆಲ್ ದುರಸ್ತಿದಾರರ ಸಂಘದ ಉದ್ಘಾಟನೆ ಕಾರಣ ಏನು ಅಂದರೆ, ನಮ್ಮ ಆರೋಗ್ಯಕ್ಕೆ ನಾವೇ ಜವಾಬ್ದಾರರಾಗಿದ್ದೆವು. ಈಗ ಅದನ್ನು ಸರ್ಕಾರದ ಮನವಿಗೆ ತಲುಪಿಸಿಗೋಸ್ಕರವಾಗಿ ಈ ಸರ್ಕಾರದ ಉದ್ಘಾಟನೆ, ನಮ್ಮ ಬೋರ್ವೆಲ್ ಸಂಘದ ಉದ್ಘಾಟನೆ ನಾವು ನಡೆಸ್ತಾ ಇದ್ದೀವಿ. ಈ ಸಂಘದ ಯಶಸ್ವಿಯಾಗಿ ನಡೆಸ್ಕೊಟ್ಟ ನನ್ನೆಲ್ಲ ಆತ್ಮೀಯ ಎಲ್ಲ ಮೆಕ್ಯಾನಿಕ್ ವರ್ಗದವ್ರಿಗೂ, ನನ್ನ ಬೋರ್ವೆಲ್ ದುರಸ್ತಿದಾರ ಸಂಘದ ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನ ನಾನು ಅರ್ಪಿಸ್ತೀನಿ. ನಾವು 175 ಜನ ಇದ್ದೀವಿ ನಮ್ಮ ತಾಲೂಕಿನಲ್ಲಿ, ಮೆಂಬರ್ಗಳು, ಗಾಡಿ ಎಲ್ಲ. ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದು ಲೇಬರ್ ಕಾರ್ಡ್ ಆಗಬೇಕು, ನಮಗೆ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ಗಳು ಆಗಬೇಕು. ಎರಡನೇದು, ಮೂರನೇದು ಒಂದು ಅಂದರೆ ನಮಗೆ ಗಾಡಿಗಳಿಗೆ ಕ್ರೈನ್ ಪಾಸ್ ಮಾಡಿಕೊಡ್ಬೇಕು ಸರ್ಕಾರದ ವತಿಯಿಂದ. RTO ಪಾಸಿಂಗ್ ಮಾಡಿಕೊಡ್ರೆ ನಮ್ಮ ಸಂಘಕ್ಕೆ ತುಂಬುದಾಗದ ನಷ್ಟ ಈಗದು ಅದಿಲ್ಲದೆ ಇರೋದು. ಆ ಒಂದು ಆಗಿದ್ರೆ ನಮಗೆ ತುಂಬ ಅನುಕೂಲ ಆಯ್ತದೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಅಧ್ಯಕ್ಷರಾದಂಥ ವಸಂತ, ಉಪಾಧ್ಯಕ್ಷರಾದ ಸತೀಶ್ ಮತ್ತು ಸದಸ್ಯರಾದ ಕೃಷ್ಣೇಗೌಡ ಮಾತನಾಡಿದರು. ಜಯ ಕರ್ನಾಟಕ ಪರಿಷತ್ನ ವತಿಯಿಂದ ಅಕ್ಷರ ಕಳಸ, ಕಾಯಕದ ಕುಡುಗೋಲು, ಪುಸ್ತಕದ ಕೂಗು ವಿನೂತನ ಅಭಿಯಾನ ಮತ್ತು ನೂತನ ಶಾಖಾಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇತ್ತೀಚೆಗೆ ಯಶಸ್ವಿಯಾಗಿ ನಡೆಯಿತು. ಜಯ ಕರ್ನಾಟಕ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ನಾರಾಯಣ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಡಾಕ್ಟರ್ ನಾರಾಯಣರವರು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣ ಭಾಗದ ಮಹಿಳೆಯರು ತಮ್ಮ ದೈನಂದಿನ ಬದುಕಿನಲ್ಲಿ ಬರೀ ಭಾಷಣ, ಮೊಬೈಲ್ ಅಥವಾ ಇತರ ಕುಟುಂಬದ ವಿಷಯಗಳ ಬಗ್ಗೆ ಮಾತನಾಡಿ ಸಮಯ ಕಳೆಯುವ ಬದಲು ಪುಸ್ತಕ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಬೇಕು ಅಂತ ಕರೆ ನೀಡಿದರು. ನಮ್ಮ ಬದುಕಿಗೆ ಬೇಕಾದ ಆರೋಗ್ಯ, ಪರಿಸರ, ಕಲೆ ಮತ್ತು ಕ್ರೀಡೆ ಸೇರಿದಂತೆ ಪ್ರತಿಯೊಂದು ವಿಷಯಗಳ ಸಮಗ್ರ ಜ್ಞಾನವನ್ನು ಪಡೆದುಕೊಳ್ಳಲು ಪುಸ್ತಕ ಒಂದೇ ಏಕೈಕ ಮಾರ್ಗ ಅಂತ ಅವರು ತಿಳಿಸಿದರು. ಪುಸ್ತಕನ ಓದಿಸಬೇಕು ಅಂತ. ಪುಸ್ತಕ ನೀವು ಓದಿಲ್ಲ ಅಂದರೆ ನಿಮ್ಗೆ ಯಾವುದೇ ಥರದ ವಿಷಯಗಳು ತಿಳ್ಕೊಳಕ್ಕಾಗಲ್ಲ. ಇಲ್ಲಿ ಇರೋರೆಲ್ಲರೂ, ಇಲ್ಲಿ ಎಷ್ಟು ಜನ ಇದ್ದೀವಿ, ಅಷ್ಟು ಜನ ಪರಿಚಯ ಆಗೋದು ಒಂದೇ ನಿಮಗೆ. ಒಂದೇ ಒಂದು ಪುಸ್ತಕ ಪರಿಚಯ ಆಗೋದು ಒಂದೇ ನಿಮಗೆ. ಆ ಪುಸ್ತಕ ನಿಮಗೆ 100 ಸ್ನೇಹಿತರ ಸಮಾನ. ಅದು ಹಾಗಾಗಿ ನೀವು ಈ ಪುಸ್ತಕನ ನೀವು ಓದೋ ಅಭ್ಯಾಸನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನಾದರೂ ಆ ಪುಸ್ತಕದ ಬಗ್ಗೆ ಏನಾದ್ರು ಮಾಹಿತಿ ಬೇಕು, ನಾವು ಓದೋಕ್ಕಾಗಿಲ್ಲ, ನಿಮಗೋಸ್ಕರ ಗ್ರಂಥಾಲಯಗಳಿದೆ. ಆಮೇಲೆ ಪುಸ್ತಕಗಳೇ ನೋಡಿ, ಯಾರೂ ಮುಟ್ಟಿರೋದೇ ಇಲ್ಲ. ಈಗ ನೋಡಿ, ಕಾನೂನು ಹೆಗ್ಗಡತಿ ಕುವೆಂಪು ಅವರು ಬರೆದಿದ್ದಾರೆ. ಈ ಥರ ಮನೇಲಿ ಪುಸ್ತಕ ಇದ್ರೂ ಮುಟ್ಟಿರಲ್ಲ ನೀವು. ಇವತ್ತು ಹೋಗ್ಬಿಟ್ಟು ಮೂಲೆಯಲ್ಲಿ, ರೂಮಲ್ಲಿ, ಅಲ್ಲೆಲ್ಲೋ ಏನೋ ಶೋಕೇಸಲ್ಲಿ, ಆಮೇಲೆ ಹಾಸಿಗೆ ಅಡಿಲಿ, ಮಂಚದ ಅಡಿಲಿ, ಟೇಬಲ್ ಅಡಿಲಿ, ಎಲ್ಲೆಲ್ಲಿ ಇರ್ತಾವೆ ಎಲ್ಲ ಪುಸ್ತಕ ನೋಡಿ ನೋಡಿ ಈ ಥರ ನೀವು ಇಟ್ಕೊಳ್ಳಿ. ನಿಮ್ಗೆ ಮನಸ್ಸಿಗೆ ಯಾವ್ದು ಬರುತ್ತೆ ಅದ್ರಲ್ಲಿ ನೋಡಿ. ಅಂಗೈಯಲ್ಲಿ ಆರೋಗ್ಯ ಪುಸ್ತಕದಲ್ಲಿದೆ. ಅಂಗೈಯಲ್ಲಿ ಆರೋಗ್ಯ, ನಮ್ಮ ಹಕ್ಕು, ಮಹಿಳೆಯರ ಹಕ್ಕು ನೋಡಿ ಆ ಪುಸ್ತಕದಲ್ಲಿದೆ. ನಮ್ಮ ಸಂವಿಧಾನದ ಹಕ್ಕು ನೋಡಿ ಇಲ್ಲಿ ಪುಸ್ತಕದಲ್ಲಿದೆ. ದಾದಾ ಸಾಹೇಬ್ ಅವರು ಬರೆದಿದ್ದು ನೋಡಿ, ಇಷ್ಟೊಂದು ದೊಡ್ಡ ಪುಸ್ತಕ ಇದೆ. ಯಾರು ಓದ್ತಾರೆ ಈ ಪುಸ್ತಕನ ಅಲ್ವಾ? ನೀವೇ ಓದ್ಬೋದು. ಹೇಗೆ ಓದೋದು? ಇವತ್ತು 1 ಪೇಜ್ಗೆ ಒಂದು ದಾರ ಇಟ್ಟು ನೋಡಿ, ಇಲ್ಲೊಂದು ದಾರ ಕೊಟ್ಟಿದ್ದಾರೆ. ಏನು ಕೊಟ್ಟಾರೆ ಗೊತ್ತಾ? ಈ ದಾರನ ಇವತ್ತು ನಾವು ಓದಿದ್ರೆ 1 ಪೇಜ್, ಆ ಪೇಜ್ಗೆ ಅಲ್ಲಿ ಇಟ್ಕೊಳ್ಳಿ. 1 ಪೇಜ್ ಓದಿ, ಅರ್ಧ ಗಂಟೆ ಓದಿದ್ರೆ ಅದ್ರಲ್ಲಿ ಏನಿದೆ ಅಂತ ವಿಷಯ ಚೆನ್ನಾಗಿತ್ತು ಅಂದ್ರೆ ಪಕ್ಕದಲ್ಲಿ ಹೇಳಿ ಪದ್ಮನ್ಗೆ, ಪಕ್ಕದಲ್ಲಿ ಹೇಳಿ ಮಾನಸನಿಗೆ, ಪಕ್ಕದಲ್ಲಿ ಹೇಳಿ ರೂಪನ್ಗೆ,
ಆಮೇಲೆ ಕಾಂತವ್ರಿಗೆ ಹೇಳಿ ಪುಸ್ತಕದಲ್ಲಿ ಹಿಂಗಿದೆ ಅಂತ. ಆ ಪುಸ್ತಕದ ಮೇಲೆ ಅವ್ರಿಗೆ ಖುಷಿ ಆಗುತ್ತೆ, ಈ ಪುಸ್ತಕ ನಾನು ಓದಬೇಕಲ್ಲ ಅಂತ. ಕೆಂಪ ನಂಜಮಣಿ ಪುಸ್ತಕ ಅಂತೇಳಿ ನಾವು ಮೊನ್ನೆ ಇದು ಕೊಟ್ಟರು. ಇಲ್ಲಿದೆ ಕೆಂಪ ನಂಜಮಣಿ ಪುಸ್ತಕ. ಇದು ಗಜಾನನ ಶರ್ಮಾ ಅವರು ಬರೆದಿರ್ತಕ್ಕಂಥ ಪುಸ್ತಕ. ಇದು ಅವ್ರ ಬಗ್ಗೆ ಬರೆದಿದ್ದಾರೆ. ಯಾರ ಬಗ್ಗೆ? ಕೆಂಪ ನಂಜಮಣಿ ಗೊತ್ತಾ? ಯಾರು ಅಂತ ಯಾರು ಗೊತ್ತಿಲ್ಲ? ಕೆಂಪ ನಂಜಮಣಿ ಅವ್ರು ಯಾರು ಗೊತ್ತಿಲ್ಲ? ಇಲ್ಲಿ ಹೌದಾ? ನೋಡಿ, ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ. ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನಿಮ್ ಊರಲ್ಲಿ ಏನೋ ಒಂದು ಕೆಲಸ ಮಾಡಕ್ಕೆ ಅಪ್ಪಜಪ್ಪ ಬರ್ತಾರೆ, ಎಲ್ಲಾರು ಒಂದೊಂದು ವಾಲೆ ಕೊಡ್ರ ಅಂದ್ರೆ ಕೊಟ್ಟಿರ ಕೊಡಲ್ಲ ತಾನೆ. ಓಲೆ ಒಂದೊಂದು ಮೂಗ್ಬಟ್ಟಾರ ಕೊಟ್ಬಿಡ್ರ ತೆಗೆಂದ್ರೆ ಕೊಟ್ಟಿರ. 3 ಮೂಟೆ ಒಡವೆನ ಈಗೇನ್ ನೀವು ಖುಷಿಯಾಗಿ ಆನಂದವಾಗಿ ಬೆಂಗಾಲಾಗಿ ಹುಳ್ಳಿಕಾಳು ತಿನ್ನಕ್ಕೆ ಯೋಗ್ಯತೆ ಇರತಕ್ಕಂಥ ಈ ಮಂಡ್ಯ ಜಿಲ್ಲೆನಲ್ಲಿ ಇವತ್ತು ಡ್ಯಾಮ್ ಆಗಿ ನೀರಿದ್ದು ನೀವೆಲ್ಲ ಸಮೃದ್ಧಿಯಾಗಿದ್ದೀರಿ ಅಂದ್ರೆ ಈ ಅಮ್ಮ 3 ಮೂಟೆ ಒಡವೆ ತೆಗೆದು ನೀವು ಡ್ಯಾಮ್ ಕಟ್ಟಿ. ಇದೇ ಸಂದರ್ಭದಲ್ಲಿ ಪರಿಷತ್ನ ನೂತನ ಶಾಖಾಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಕಿಸಾನ್ ಸಂಘದ ಮುಖಂಡರಾದ ಅಪ್ಪಾಜಿಗೌಡ, ರುದ್ರಪ್ಪ ಹಾಗೂ ಕಾಂತ, ರುದ್ರೇಶ್, ಮಾನಸ, ರೂಪ ಹಾಗೂ ಸುಶೀಲಮ್ಮ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು. ಆಷಾಢ ಶುಕ್ರವಾರದ ಪೂಜೆಯಲ್ಲಿ ವಾರಾಯಿ ರೂಪದಲ್ಲಿ ಕಂಗೊಳಿಸಿದ್ಲು ತಾಯಿ ಚೌಡೇಶ್ವರಿ ದೇವಿ. ಹರಿದು ಬಂತು ಭಕ್ತಸಾಗರ. ಹೌದು, ಕೇರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿಯ ರಸ್ತೆಯ ಪಕ್ಕದ ಜಲಸೂರು ಬೈಪಾಸ್ ರಸ್ತೆಯಲ್ಲಿರುವ ಚೌಡೇಶ್ವರಿ ಅಮರ ದೇವಾಲಯದಲ್ಲಿ ಆಷಾಢದ 2ನೇ ಶುಕ್ರವಾರದ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ವರಾಹಿ ಅಲಂಕಾರದಲ್ಲಿ ಕಂಗೊಳಿಸಿದ ತಾಯಿ ಚೌಡೇಶ್ವರಿ ಅಮ್ಮನವರ ದರ್ಶನವನ್ನು ಅನೇಕ ಭಕ್ತರು ಪಡೆದು ಪುನೀತರಾದರು. ಮುಂಜಾನೆಯಿಂದಲೇ ಪೂಜೆ, ಪುರಸ್ಕಾರ ಮತ್ತು ಹೋಮ ಹವನಗಳು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನಡೆದವು. ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಉದ್ಯಮಿ KHR ಚಂದ್ರಶೇಖರ್ ಮಾತನಾಡಿ, ಬೇಡಿ ಬಂದ ಭಕ್ತರ ಕೋರಿಕೆಗಳು ಹಾಗೂ ಇಷ್ಟಾರ್ಥಗಳನ್ನು ಪೂರೈಸುವ ದೇವಿಯ ಪ್ರಭಾವ ಅತ್ಯಧಿಕ ಅಂತ ಅವರು ಹೇಳಿದರು. ರಸ್ತೆಯಲ್ಲಿ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾಗಿ ವಾರಾಹಿ ಅಲಂಕಾರವನ್ನು ಮಾಡಲಾಗಿದೆ. ಈ ನವರಾತ್ರಿ ಏನು ಬರುತ್ತೋ ಅದೇ ರೀತಿಯಲ್ಲಿ ಈ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಅಂತೇಳಿ ವಾರಾಹಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರ. ಅದೇ ರೀತಿಯಲ್ಲಿ ಈ ದಿನ ವಿಶೇಷವಾಗಿ ಚೌಡೇಶ್ವರಿಗೆ ವಾರಾಹಿ ಅಲಂಕಾರವನ್ನು ಮಾಡಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಭಕ್ತಾದಿಗಳಿಗೆ ಸುಖ ಶಾಂತಿ ಅಂತೇಳಿ ವಿಶೇಷವಾಗಿ ಪೂಜೆ ಪುನಸ್ಕಾರಗಳಿಂದ ಬೆಳಗಿನಿಂದ ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿಗಳೆಲ್ಲ ನಡೆದಿದೆ. ಕೃಷ್ಣರಾಜಪೇಟೆ ಗ್ರಾಮಸ್ಥರು ಹಾಗೂ ಗ್ರಾಮಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಭಗವತಿಯ ಸೇವೆಗೆ ಪಾತ್ರರಾಗಬೇಕಾಗಿ ವೇದ ಬ್ರಹ್ಮ ಶರತ್ ಆಚಾರ್ಯ ಹಾಗೂ ರವಿ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಪೂಜಾ ಪುರಸ್ಕಾರಗಳು ಜರುಗಿದವು. ಆಷಾಢ ಶುಕ್ರವಾರದ ವಿಶೇಷ ಪೂಜಾ ಕಾರ್ಯಕ್ರಮಕ್ಕೆ ಶಾಸಕ ಮಂಜು ದಂಪತಿಗಳು ಹಾಗೂ ಡಾಕ್ಟರ್ ನಾರಾಯಣಗೌಡ ದಂಪತಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಗಣ್ಯರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಮಂಡ್ಯ ಜಿಲ್ಲೆ ತಾಲೂಕು ಹಾಗೂ ಪಂಚಾಯಿತಿ ವ್ಯಾಪ್ತಿಯ ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಉದ್ದೇಶದಿಂದ ನೂತನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಸಲುವಾಗಿ ಅಭಿಪ್ರಾಯ ಆಲಿಸಲು ಸಂಘಟನಾ ಸೃಜನ ಅಭಿಯಾನ ಕಾರ್ಯಕ್ರಮ ಆರಂಭಗೊಳ್ಳಲಿದೆ ಎಂದು AICC ವೀಕ್ಷಕ ಸೈಮನ್ ಅಲೆಕ್ಸ್ ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, AICC ಉಪಾಧ್ಯಕ್ಷ ರಾಹುಲ್ ಗಾಂಧಿಯವರ ದೂರದೃಷ್ಟಿಯಿಂದ ಪಕ್ಷವನ್ನು ಬಲಗೊಳಿಸಲು ದೇಶಾದ್ಯಂತ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಅಭಿಪ್ರಾಯ ಆಲಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಸಮಗ್ರ ಸಾಂಸ್ಥಿಕ ಅಭಿಪ್ರಾಯದೊಂದಿಗೆ ಆಯ್ಕೆ ಮಾಡುವ ಪ್ರಕ್ರಿಯೆ ಜಾರಿಯಾಗಿದೆ ಎಂದು ಹೇಳಿದರು. ದೇಶದ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಈ ಪ್ರಕ್ರಿಯೆ ಮುಕ್ತಾಯವಾಗಿದ್ದು, ಉಳಿದ 8 ರಾಜ್ಯಗಳ ಪೈಕಿ ಕರ್ನಾಟಕದಲ್ಲಿ ಜುಲೈ 25ರ ಶನಿವಾರದಿಂದ ಸಂಘಟನಾ ಸೃಜನ ಅಭಿಯಾನ ಆರಂಭವಾಗಿದ್ದು, ಮುಂಬರುವ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಸಂಘಟನೆ ಹಮ್ಮಿಕೊಳ್ಳಲಾಗಿದೆ ಅಂತ ಅವರು ಹೇಳಿದರು. ಯಾವುದೇ ಒತ್ತಡ, ಶಿಫಾರಸು ಅಥವಾ ಪ್ರಭಾವಕ್ಕೆ ಮಣಿಯದೆ ಪಾರದರ್ಶಕತೆಯಿಂದ ಪ್ರತಿಯೊಂದು ಹಂತದಲ್ಲೂ ಪಕ್ಷದ ಕಾರ್ಯಕರ್ತರ ಸಹಭಾಗಿತ್ವವನ್ನು ಖಚಿತಪಡಿಸಿಕೊಳ್ಳಲು ಪಕ್ಷದ ಹಿರಿಯ ನಾಯಕರು, ಜನಪ್ರತಿನಿಧಿಗಳು, ಮುಂಚೂಣಿ ಸಂಘಟನೆಗಳು ಹಾಗೂ ಕಾರ್ಯಕರ್ತರ ಆಕಾಂಕ್ಷೆಗಳನ್ನು ಪ್ರತಿಬಿಂಬಿಸುವ ಸಮರ್ಥ ಮತ್ತು ಬದ್ಧತೆಯುಳ್ಳ ತಳಮಟ್ಟದ ನಾಯಕತ್ವವನ್ನು ಗುರುತಿಸುವ ಹೊಣೆಗಾರಿಕೆ ನಿರ್ವಹಿಸಲಾಗುವುದು ಎಂದು ಅವರು ಹೇಳಿದರು. Santam Sriyal Abhiyan program in Mandya district. The process is completed within 25 days in all over Karnataka.
First of all, I am thankful to the DCC President and other senior leaders. Won't sit down here. ACC launched the program at the last IACC session at Ahmedabad. ACC decided that 2026 to 27, the only year is strengthening the party at the grassroots level. In Karnataka now, we have started the DCC President selection project. The objective of the Abhiyan is that to strengthen the District Congress Committee all over India. The DCC strengthened. Again we go to the block level and mandal level and booth level. Upcoming the Parliament election 2029, Congress party is coming to ruling and the secular India is again remaining coming there. We are the observers. I am assigned by ACC and other 4 persons are assigned by the APCC Karnataka Pradesh Congress Committee. They are the senior leaders. Today we have published the DCC President aspirants application form also. The next 20 days our tour program in Mandya district. All the media people are given the news at bottom level. I am telling you that to Manjai level and booth level and mandal level. This is our humble request. Once again, I am thankful to all press people and DCC President or all the leaders. Thank you. ಈ ಸಂದರ್ಭದಲ್ಲಿ ಲಕ್ಷ್ಮಣ್, ಮಂಜುಳಾ ನಾಯ್ಡು, ಗೋಪಿಕೃಷ್ಣ, ನರೇಂದ್ರ, ಸಿರಿ ಗಂಗಾಧರ್, ಚಿದಂಬರ್, ವಿಜಯಲಕ್ಷ್ಮಿ ರಘುನಂದನ್, CM ದೇವಪ್ಪ, SK ರುದ್ರಪ್ಪ, ಶ್ರೀಧರ್ ಸೇರಿದಂತೆ ಇತರರಿದ್ದರು. ಮಂಡ್ಯ ತಾಲೂಕಿನ ಕತ್ತತ್ತಿ ಹೋಬಳಿ ಮೊತ್ತಳ್ಳಿ ಗ್ರಾಮದಲ್ಲಿ ವಿಶೇಷ ವಾರ್ಷಿಕ ಶ್ರಮದಾನ ಶಿಬಿರ ಅಡಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯ ವಿಸಿ ಫಾರಂ ಮಂಡ್ಯ ಕಾಲೇಜಿನ ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖ ಸ್ಥಳಗಳಲ್ಲಿ ಶ್ರಮದಾನ ಮಾಡಿದರು. ಮುಖ್ಯವಾಗಿ ಕೆರೆಕಟ್ಟೆ, ದೇವಾಲಯ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಶ್ರಮದಾನ ಮಾಡಿದರು. ಶ್ರಮದಾನದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆರೆ ಏರಿ ಸುತ್ತಲಿನ ಪ್ರದೇಶವನ್ನು ಅಚ್ಚುಕಟ್ಟುಗೊಳಿಸುತ್ತಿದ್ದಾರೆ. ಈ ಕಾರ್ಯಕ್ರಮವು ಮುಂಜಾನೆ 7ರಿಂದ ಆರಂಭವಾಗಿದ್ದು ಕೆರೆಯ ಅಣೆಕಟ್ಟು ಪ್ರದೇಶ ಮತ್ತು ಹಳ್ಳಿಯ ಸುತ್ತಮುತ್ತ ಭಾಗಗಳನ್ನು ಸ್ವಚ್ಛಗೊಳಿಸುವ ಕಾರ್ಯಕ್ರಮವನ್ನು. ಇದರ ಜೊತೆಗೆ ಶಿಬಿರದಲ್ಲಿ ಆರೋಗ್ಯ ತಪಾಸಣೆ, ಕಣ್ಣು ತಪಾಸಣೆ ಮತ್ತು ಪಶು ತಪಾಸಣೆಯಂತಹ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರಾಧಿಕಾರಿಗಳು ಡಾಕ್ಟರ್ ಹರಿಪ್ರಸಾದ್ ಅವರು ಮಾತನಾಡಿ, ಇಂದು ಮತ್ತಳ್ಳಿ ಗ್ರಾಮದಲ್ಲಿ ಕೆರೆಕಟ್ಟೆಗಳನ್ನು ಶುಚಿಗೊಳಿಸಿದ್ದೇವೆ. ಜೊತೆಗೆ ನಮ್ಮ ಕೈಲಾದ ಮಟ್ಟಿಗೆ ಶುಚಿಗೊಳಿಸಿ ಗ್ರಾಮದ ಜನರಿಗೆ ಸಹಾಯ ಮಾಡಿದ್ದೀವಿ ಅಂತ ಹೇಳಿದರು. ಮತ್ತಳ್ಳಿ ಸಚಿನ್ ರವರು ಮಾತನಾಡಿ, ರಾಷ್ಟ್ರೀಯ ಸೇವಾ ಯೋಜನೆ ವಿದ್ಯಾರ್ಥಿಗಳು ಗ್ರಾಮದಲ್ಲಿ ಅಚ್ಚುಕಟ್ಟಾಗಿ ಸಮಾಧಾನ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ಅರಿವು ಮೂಡಿಸಿ ತಾವು ಸ್ವಚ್ಛವಾಗಿರಬೇಕೆಂಬ ಸಂದೇಶ ಸಾರಿದ್ದಾರೆ. ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿದರು. ಮಕ್ಕಳು ಕಳೆದ 5 ದಿನಗಳಿಂದ ನಮ್ಮ ಗ್ರಾಮದಲ್ಲಿ ವಿಶೇಷ ವಾರ್ಷಿಕ ಶ್ರಮದಾನ ಶಿಬಿರವನ್ನು ಮಾಡ್ತಾ ಬರೀ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡದೆ ಅದ್ರ ಜೊತೆಗೆ ಆರೋಗ್ಯ, ಗ್ರಾಮ, ನೈರ್ಮಲ್ಯ ಇದಕ್ಕೆಲ್ಲ ಅವಕಾಶ ಕೊಟ್ಟು ಮಕ್ಕಳುಗಳು ಅವರು ಶುಚಿ ಮಾಡುವುದರ ಜೊತೆಗೆ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ನೀವು ಶುಚಿಯಾಗಿರಬೇಕು ಅಂತೇಳಿ ಎಲ್ಲ ಜನರಿಗೆ ಅರಿವನ್ನು ಮೂಡಿಸಿ ಇದರ ಜೊತೆಗೆ ಆರೋಗ್ಯ ತಪಾಸಣೆ, ಕಣ್ಣು ತಪಾಸಣೆ. ಇವಾಗ ಕೆರೆಕಟ್ಟೆಗಳಲ್ಲಿ, ರಸ್ತೆಯ ಬೀದಿಗಳಲ್ಲಿ ಮಕ್ಕಳು ಸ್ವಚ್ಛತೆಯನ್ನು ಮಾಡಿ ಗ್ರಾಮವನ್ನು ಶುಚಿಗೊಳಿಸ್ತಾ ಇದ್ದಾರೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಮಕ್ಕಳು ಬಹಳ ಎಲ್ಲರಿಗೂ ಗ್ರಾಮಸ್ಥರಿಗೆ ಅರಿವನ್ನು ಮೂಡಿಸಿ ತುಂಬ ಅಚ್ಚುಕಟ್ಟಾಗಿ ಯಾರ ಕೈಲೂ ಬೆರಳು ತೋರಿಸ್ದಂಗೆ ಏಳಿಸ್ಕೊಳ್ಳದೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೃಷಿ ವಿಶ್ವವಿದ್ಯಾಲಯದ ಶಿಬಿರಾಧಿಕಾರಿಗಳಿಗೆ ಹಾಗೆಯೇ ಶಿಬಿರಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಧನ್ಯವಾದಗಳು. ನೂತನ ಮಂಡ್ಯ ಜಿಲ್ಲಾ ಅಮೆಚೂರ್ ಸ್ಲೇಕಿಂಗ್ ಅಸೋಸಿಯೇಷನ್ ಉದ್ಘಾಟನಾ ಸಮಾರಂಭ ಕಲ್ಲಹಳ್ಳಿಯ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಸುರಭಿ ಹೋಟೆಲ್ ಬಳಿಯ ಬ್ಲ್ಯಾಕ್ ಸ್ಟಾಲಿಯನ್ ಬೋರ್ಡ್ ಕಾಲದಲ್ಲಿ ಜನವರಿ ಜರುಗಿತ್ತು. ಕರ್ನಾಟಕ ಅಮೆಚೂರ್ ಸ್ಲೇಕಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ರಾಜು ಪೀರದರ್ ಅವರು ದೀಪ ಬೆಳಗು ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು.
ಎಲ್ಲ ಗಣ್ಯರು ಈಗ ದೀಪ ಬೆಳಗುವ ಮುಖಾಂತರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಂತರ ಮಾತನಾಡಿದ ಅವರು ಸಕ್ಕರೆ ನಾಡಿನಲ್ಲಿ ಸೈಕ್ಲಿಂಗ್ ಕ್ರೀಡೆ ಬಹಳ ದಿನಗಳಿಂದ ಸ್ಥಗಿತಗೊಂಡಿದ್ದು ಇದೀಗ ಟಿ ವಿ ನಾಗರಾಜ್ ಅವರ ಪ್ರಯತ್ನದಿಂದ ಮಂಡ್ಯದಲ್ಲಿ ಅಸೋಸಿಯೇಷನ್ ಸ್ಥಾಪನೆಯಾಗುತ್ತಿರುವುದು ಸಂತೋಷದ ವಿಚಾರ ಅಂತ ಅವರು ಹೇಳಿದರು. ನನಗೆ ಇಂದು ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದರೆ ಸಕ್ಕರೆ ನಾಡಿನಲ್ಲಿ ಸುಮಾರು ಸೈಕ್ಲಿಂಗ್ ಇವತ್ತು ಭಾಳ ದಿವಸದಿಂದ ಸ್ಥಗಿತವಾಗಿತ್ತು. ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಮಿತ್ರರಾದಂಥ ಟಿ ವಿ ನಾಗರಾಜ್ ಅವರು ನಮಗೆ ಸಂಪರ್ಕ ಮಂಡ್ಯ ಜಿಲ್ಲೆಯಲ್ಲಿ ನಾವು ಒಂದು ಸೈಕ್ಲಿಂಗ್ ಅಸೋಸಿಯೇಷನ್ ಸ್ಥಾಪನೆ ಮಾಡಬೇಕಾಗಿದೆ ಸರ್, ನಮಗೊಂದು ಅವಕಾಶ ಕೊಡ್ರಿ. ನಮ್ಮ ಮೈಸೂರು ಮಂಡ್ಯ ಭಾಗದಲ್ಲಿ ಸೈಕ್ಲಿಂಗ್ ತುಂಬ ಜನ ಇದ್ದಾರೆ. ಹಾಗಾಗಿ ನಮಗೆ ನಿಮ್ಮ ರಾಜ್ಯದಿಂದ ಸೈಕ್ಲಿಂಗ್ ಅಸೋಸಿಯೇಷನ್ಗೆ ನಮಗೊಂದು ಈ ಕ್ರೀಡೆಯನ್ನು ಬೆಳೆಸಲಿಕ್ಕೆ ನಮಗೊಂದು ಅವಕಾಶ ಕೊಡ್ರಿ. ನಾವು ಮುಂದಿನ ದಿನಮಾನದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಈ ಮಂಡ್ಯ ಜಿಲ್ಲೆಯನ್ನು ಕೊಂಡೊಯ್ತೀವಿ ಅಂತ ಅಂದಾಗ ನಮ್ಮ ರಾಜ್ಯ ಸಂಸ್ಥೆಯ ನಾವು EC ಮೀಟಿಂಗ್ನಲ್ಲಿ ಒಂದು ಜೂಮ್ ಮೀಟಿಂಗ್ ತಗೊಂಡು, ಯಾಕಂದರೆ ಸುಮಾರು ವರ್ಷದಿಂದ ನಾವು ಮಂಡ್ಯದಲ್ಲಿ ಮೈಸೂರು ಮಂಡ್ಯ ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ದೀವಿ ಸೈಕ್ಲಿಂಗ್ಗೆ ತುಂಬ ಸಪೋರ್ಟ್ ಆಗಿದೆ. ಹಾಗಾಗಿ ಈ ಭಾಗದಲ್ಲಿ ನಾವು ಇನ್ನೊಂದು ಮೈಲು ಹೆಚ್ಚಾಗಿ ಮಂಡ್ಯ ಜಿಲ್ಲೆಯಲ್ಲಿ ಅಸೋಸಿಯೇಷನ್ ಕೊಡಬೇಕಂತೇಳಿ ನಮ್ಮ ಎಲ್ಲ ಕಾರ್ಯಕಾರಿಣಿ ಸಮಿತಿ ಸದಸ್ಯರಲ್ಲಿ ಒಪ್ಪಿಗೆ ಕೊಟ್ಟಾಗ ನಾವು ನಾಗರಾಜ್ ಅವರು ಅವ್ರಿಗೆ ತಿಳಿಸಿದಾಗ ನಮಗೊಂದು ತಾರೀಕು ಕೊಟ್ಟರು. 25ನೇ ತಾರೀಕಿಗೆ ನಾವು ಒಂದು ಜಿಲ್ಲಾ ಸಮಿತಿ ರಚನೆ ಮಾಡಬೇಕಂದಿವಿ ಸರ್, ತಾವು ಬಂದು ಉದ್ಘಾಟನೆ ಮಾಡಬೇಕು ಮತ್ತು ಅದನ್ನು ಮುಂದೆ ಸೈಕ್ಲಿಂಗ್ ನಮ್ಮ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾವೆಲ್ಲ ತಾವು ತಿಳಿಸ್ಬೇಕಂದಾಗ ನಮ್ಮ ಜೊತೆಯಲ್ಲಿ ನಮ್ಮ ರಾಜ್ಯ ಸೈಕ್ಲಿಂಗ್ ಸಂಸ್ಥೆ ಖಜಾಂಚಿ ಹಾಗೂ CFIನ ತಾಂತ್ರಿಕ ಸದಸ್ಯರಾದ ಕಿಶೋರ್ ಕೂಡ ಬಂದಿದ್ದಾರೆ. ಯಾಕಂದರೆ ಈ ಭಾಗದಲ್ಲಿ ನಾವು ಕೇಳ್ತಾ ಇದ್ದೀವಿ ಕುಸ್ತಿ ಹಾಗೂ ಬೇರೆ ಗೇಮ್ನಲ್ಲಿ ಚೆನ್ನಾಗಿದೆ. ನಮ್ಮದೊಂದೇನು ರಾಜ್ಯದಲ್ಲಿ ನಾನು ಒಬ್ಬ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿ ಈ ಹುದ್ದೆಗೆ ಬಂದು 2ನೇ ಬಾರಿ ಅವಧಿಗೆ ನಾನು ಅವಿರೋಧವಾಗಿ ಆಯ್ಕೆ ಆದಾಗ ನನ್ನದೊಂದು ಆಲೋಚನೆ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಬರೀ ನಾವು ಸೈಕ್ಲಿಂಗನ್ನು ಕೇಳಿದಾಗ ಉತ್ತರ ಕರ್ನಾಟಕ ಜಿಲ್ಲೆ ಅಷ್ಟೇ ಹೆಚ್ಚಾಗಿ ಇರ್ತಿದ್ರು. ನಮ್ಮದೊಂದೇನು ಉದ್ದೇಶ ಇದೆ ಅಂದರೆ ನಾವು ಉತ್ತರ ಕರ್ನಾಟಕ ಅಲ್ಲ, ರಾಜ್ಯದಲ್ಲಿ ನಾವೆಲ್ಲ ಮೂಲೆಯಲ್ಲಿ ಕೂಡ ನಾವು ಸೈಕ್ಲಿಂಗ್ ಬೆಳೆಸಬೇಕಂತ ನನ್ನ ಆಸೆ ಇದೆ. ಹಾಗಾಗಿ ನಾನು ಪ್ರಪ್ರಥಮವಾಗಿ ನಾನು ಅಧ್ಯಕ್ಷ ಆದಾಗ ಕಳೆದ ಬಾರಿ ಆದಾಗ ಒಂದು ಯಾದಗಿರಿ ಜಿಲ್ಲಾಕ್ಕೂ ಒಂದು ಮಾಡಿದ್ದೀವಿ. ಅದೇ ಥರನೇ ಈಗೇನು ನಮ್ಮ ಈ ಸಂಸ್ಥೆಯ ಎಲ್ಲರೂ ಕೂಡ್ಕೊಂಡು ಕೇಳಿದಾಗ ನಾವು ಇಲ್ಲಿ ಸಂತೋಷದಿಂದ ಇವತ್ತು ನಾವು ಈ ಟಿ ವಿ ನಾಗರಾಜು ಅಂತೇನಿದ್ದಾರೆ ಅವ್ರಿಗೆ ಅಧ್ಯಕ್ಷರನ್ನಾಗಿ ಸರ್ವ ಮತದಿಂದ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಾನು ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಮಂಡ್ಯ ಜಿಲ್ಲಾ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಸೈಕ್ಲಿಂಗ್ ಮೈಸೂರು ಟ್ರೈನಿಂಗ್ ಅಕಾಡೆಮಿಯ ಸಂಸ್ಥಾಪಕರಾದ ನಾಗರಾಜ್ ಮಾತನಾಡಿ, ಸೈಕ್ಲಿಂಗ್ ಕೇವಲ ಕ್ರೀಡೆಯಲ್ಲ, ಅದು ಉತ್ತಮ ಆರೋಗ್ಯದ ಗುಟ್ಟು ಅಂತ ಅಭಿಪ್ರಾಯಪಟ್ಟರು. ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ KS ರಂಗಪ್ಪ ಮತ್ತು ದಿನಾಂಕ 25/7/2026 ಅಂದರೆ ಶನಿವಾರ ಮಂಡ್ಯ ಜಿಲ್ಲೆದ ಸುರಭಿ ಹೋಟೆಲ್ MC ರಸ್ತೆ ಕಳ್ಳಳ್ಳಿ ಅಲ್ಲಿರುವ ನಾವು ನೂತನವಾಗಿ ಒಂದು ಮಂಡ್ಯ ಜಿಲ್ಲೆ ಅಮೇಚರ್ ಸೈಕ್ಲಿಂಗ್ ಅಸೋಸಿಯೇಷನ್ ಹೊಸದಾಗಿ ಒಂದು ಅಸೋಸಿಯೇಷನ್ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನು ಅಂತಂದರೆ ಮಕ್ಕಳಲ್ಲಿ ಮತ್ತು ಇಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಒಂದು ಗಮನ ಇಟ್ಟು ಮತ್ತು ಸೈಕ್ಲಿಂಗ್ ಅಂದರೆ ತುಳಿಯೋದಕ್ಕೆ ಅದರಿಂದ ಆರೋಗ್ಯನೇ ಮುಖ್ಯ. ಸೈಕಲ್ ತುಳಿದ್ರೆ ಆರೋಗ್ಯ ಮುಖ್ಯ. ಈಗ ಕ್ರೀಡೆ ತೊಗೊಂಡಾಗ ನಾವೇನಾಗುತ್ತೆ, ಕ್ರೀಡೆಗಳಲ್ಲಿ ಉತ್ತಮವಾದ ಕ್ರೀಡೆ ಮತ್ತು ಒಬ್ಬರೇ ಮಾಡೋಂಥ ಕ್ರೀಡೆ ಅಂತಂದರೆ ಸೈಕ್ಲಿಂಗ್ ಅಂತ ಹೇಳ್ಬೋದು. ಅದರಲ್ಲಿ ಪ್ರತಿಯೊಂದು ಅಂಗಗಳು ಏನಾಗುತ್ತೆ ನಮಗೆ ಗೊತ್ತಿಲ್ಲದೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಿಂದ ನಮಗೆ ನೂರಾರು ಕಾಯಿಲೆಗಳಿಂದ ದೂರ ಇರ್ಬೋದು, ಜೊತೆಗೆ ನಮ್ಮ ಆರೋಗ್ಯನ ಫಿಟ್ಟಾಗಿ ಇಟ್ಕೊಬೋದು. ಹಂಗಾಗಿ ಆ ಉದ್ದೇಶ ಇಟ್ಕೊಂಡು ಇಲ್ಲಿರೋ ಮಕ್ಕಳುಗಳಿಗೆ ಅಂದರೆ ಕಿರು ಮಕ್ಕಳುಗಳಿಗೆ ಅಂದರೆ ಯೂತ್ಸ್ ಅಂತ ನಾವೇನು ಹೇಳ್ತೀವಿ, 5 ವರ್ಷದಿಂದ 14 ವರ್ಷ ಮಕ್ಕಳಿಗೆ ಅವರಿಗೆ ಈ ಒಂದು ಕ್ರೀಡೆನ ಒಂದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರ ಮಟ್ಟದಲ್ಲಿ ತಗೊಂಡೋಗಬೇಕು ಅಂತ ನಾವು ಈ ಜಿಲ್ಲಾ ಒಂದು ಅಮೇಚರ್ ಸೈಕ್ಲಿಂಗ್ ಅಸೋಸಿಯೇಷನ್ನ ಪ್ರಾರಂಭ ಮಾಡ್ತಾಯಿದ್ದೀವಿ. ಇದರಲ್ಲಿ ಎಲ್ಲ ಮಕ್ಕಳಿಗೂ ಕ್ರೀಡೆ ಬಗ್ಗೆ ಆಸಕ್ತಿ, ತರಬೇತಿ ಮತ್ತು ಅವರಿಗೆ ಬೇಕಾಗಿರೋಂಥ ಸೌಲಭ್ಯಗಳನ್ನು ನಾವು ಕೊಟ್ಟು ಅವ್ರನ್ನ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಾವು ಅವ್ರನ್ನ ಭಾಗವಹಿಸಲು ಏನೇನು ನಮ್ಮ ಕೈಯಿಂದ ಸಹಾಯ ಆಗುತ್ತೆ, ನಮ್ಮ ಕೈಯಿಂದ ಏನೇನು ಭಾಗವಹಿಸೋದಕ್ಕೆ ಏನೇನು ಅದಕ್ಕೆ ಮುತುವರ್ಜಿ ತಗೋಬೇಕು ಎಲ್ಲ ನಾವು ಸಮಿತಿಯವರು ಸೇರಿ ಇವತ್ತು ಈ ಒಂದು ಅಸೋಸಿಯೇಷನ್ನ ಪ್ರಾರಂಭ ಮಾಡ್ತಾಯಿದ್ದೀವಿ. ಮಾಜಿ ಕುಲಪತಿ ಪ್ರೊಫೆಸರ್ G ಹೇಮಂತ್ ಕುಮಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಪೂಜಾರಿ, ಸವಿತಾ ಗೌಡರ್,
ಹಾಗೂ ಕ್ರೀಡಾ ಪೋಷಕ ಧನ್ಯಸುಂದರ್, ಉಪಾಧ್ಯಕ್ಷರಾದಂತಹ ಡಾಕ್ಟರ್ ರಕ್ಷಿತ್, ನಿತ್ಯಾನಂದ ಹಾಗೂ ಇನ್ನಿತರರು ಹಾಜರಿದ್ದರು. ಗಾರ್ಮೆಂಟ್ಸ್ ಫ್ಯಾಕ್ಟರಿಗೆ ಮಹಿಳೆಯರನ್ನು ಕರೆದೊಯ್ಯುತ್ತಿದ್ದ 2 ಬಸ್ ಮತ್ತು 1 ಟೆಂಪೋ ನಡುವೆ ಸರಣಿ ಅಪಘಾತ ಸಂಭವಿಸಿ 50ಕ್ಕೂ ಹೆಚ್ಚು ಮಹಿಳೆಯರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಮಳವಳ್ಳಿ ತಾಲೂಕಿನ ಮಳವಳ್ಳಿ ಕನಕಪುರ ಹೆದ್ದಾರಿಯ ರಸ್ತೆಯ ಡಿಯಾಲಸಿಲಿ ಗೇಟ್ ಬಳಿ ಜರುಗಿದೆ. ತಾಲೂಕಿನ ಬಾಣಸಮುದ್ರ ಬಳಿಯ ಆಕ್ವೇರಾ ಗಾರ್ಮೆಂಟ್ ಫ್ಯಾಕ್ಟರಿಗೆ ಯಳಂದೂರು, ಕೊಳ್ಳೇಗಾಲ, ಟಿ ನರಸೀಪುರ ಭಾಗದಿಂದ ಮಹಿಳೆಯರನ್ನು ಕರೆದೊಯ್ಯುತ್ತಿದ್ದ ವೇಳೆ ಈ ಸರಣಿ ಅಪಘಾತ ಸಂಭವಿಸಿದೆ. ಅಡ್ಡದಿಡ್ಡಿ ನುಗ್ಗಿದ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಮುಂದೆ ಹೋಗುತ್ತಿದ್ದ ಟೆಂಪೋ ಸಡನ್ ಆಗಿ ಬ್ರೇಕ್ ಹಾಕಿದಾಗ ಟೆಂಪೋ ಮತ್ತು ಹಿಂದೆ ಬರುತ್ತಿದ್ದ 2 ಬಸ್ಗಳು ಸೇರಿ 3 ವಾಹನಗಳು ಪರಸ್ಪರ ಡಿಕ್ಕಿ ಹೊಡೆದುಕೊಂಡಿದ್ದು, ಬಸ್ ಮತ್ತು ಟೆಂಪೋದಲ್ಲಿದ್ದ 56 ಮಂದಿ ಮಹಿಳೆಯರು ಗಾಯಗೊಂಡಿದ್ದಾರೆ. ಕೂಡಲೇ ಫ್ಯಾಕ್ಟರಿಯ ಬೇರೆ ಬೇರೆ ವಾಹನಗಳಲ್ಲಿ ಗಾಯಾಳುಗಳನ್ನು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಲಾಗಿದ್ದು, ಈ ಪೈಕಿ ತೀವ್ರವಾಗಿ ಗಾಯಗೊಂಡಿದ್ದ 17 ಮಂದಿಯನ್ನು ಮಂಡ್ಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಹಲಗೂರು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇದು ಬಾಂಧವ್ಯಗಳ ಬೆಸುಗೆ,